ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಒಂದು ಸಾಧನೆ ಮಾಡಿದಾಗ ನಮಗಾಗುವಂಥ ಸಂತೋಷ, ಆ ಕಾರಣಕ್ಕಾಗಿ ಅವರನ್ನು ಸನ್ಮಾನಿಸುವಂಥದ್ದು, ಮತ್ತು ಏನಾದರೂ ಸಾಧನೆ ಮಾಡೋದನ್ನು ಸನ್ಮಾನಿಸದಿದ್ದರೆ ಮುಂದಿನ ಜನರಿಗೆ ಸಾಧನೆ ಮಾಡುವಂಥ ನಾವು ಅವಕಾಶವನ್ನೇ ಕೊಡೋಕ್ಕಾಗಲ್ವೇನೋ ಅಂತ ಅನಿಸ್ತದೆ. ಅದಷ್ಟು ಇವತ್ತು ದೇಶದ ಭಕ್ತ ಬಳಗರಿಗೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ನಮ್ಮ ಡಾಕ್ಟರ್ ಸಂತೋಷ್ ಬಾಬು ಎಲ್ಲರೂ ಖುಷಿ ಆಗ್ತದೆ ಸರ್. ನಿಮಗೆ ಅಭಿನಂದಿಸ್ತೀವಿ. ನಾವು ಮಾಡಬೇಕಂತ ಕೆಲಸ ನೀವು ಮಾಡ್ತಾ ಇರಲ್ಲ ಅಂತ ಖುಷಿ ಅನ್ನಿಸ್ತದೆ. ಹಾಗೆ ನಮ್ಮ ಮಹೇಶ್ ಅವರಿದ್ದಾರೆ, ಹಾಗೆ ನಮ್ಮ ಮಹೇಶ್ ಸರ್ ಅವರಿದ್ದಾರೆ. ಜೊತೆಗೆ ಎಲ್ಲ ಹಂತಲ್ಲೂ ಕೂಡ ಕಾರ್ಯಕ್ರಮದ ಜೊತೆ ಇರುವಂಥವರು ನಮ್ಮ ಚಂದ್ರು, ನಮ್ಮ ಅಧ್ಯಕ್ಷರು. ಇವತ್ತಿನ ಕೇಂದ್ರ ಬಿಂದು ನಮ್ಮ ವೀರೇಶ್ ಅವರು. ಇದೆಲ್ಲ ಹೇಳಿದಾಗೆ ಈಶಾ ಅಲ್ಲೇ ಇದೆ, ಅಷ್ಟೇ ಅಲ್ಲ ವಾಗ್ದೇವಿನೂ ಕೂಡ ಅಲ್ಲೇ ಇದ್ದಾರೆ. ಇರುವುದೊಂದು ಬದುಕನ್ನು ಹೇಗೆಲ್ಲ ಸಾರ್ಥಕ ಮಾಡ್ಕೊಳ್ಬೇಕು ಅಂತ ಮನುಷ್ಯ ಯೋಚನೆ ಮಾಡಿದರೆ ಅವನಿಗೆ ಭಿನ್ನವಾದಂಥ ಆಲೋಚನೆಗಳಿದೆ. ಹೊಸ ಅದರಲ್ಲಿ ತಾನು ಅನುಭವಿಸಿದಂಥ ನೋವುಗಳನ್ನು, ತಾನು ಬೆಳೆದಂಥ ಪರಿಸರವನ್ನು ಒಂದು ಸವಾಲಾಗಿ ಸ್ವೀಕರಿಸಿ, ಬಹುಶಃ ವೀರೇಶ್ ಅವರ ಜೀವನವನ್ನು ನಾನು ನೋಡಿದ ಹಾಗೆ, ಕೇಳಿದ ಹಾಗೆ, ಅವರಿಗೆ ಇಷ್ಟೆಲ್ಲ ಪ್ರಚೋದನೆ ಆಗಿದ್ದು ಬಡತನ, ಅವರಿಗೆ ಇಷ್ಟೆಲ್ಲ ಪ್ರಚೋದನೆ ನೀಡಿದ್ದು, ಸಾಧಿಸಬೇಕು ಅಂತ ಹಂಬಲವನ್ನು ಕೊಟ್ಟಿದ್ದು ಅವರ ಕೊರತೆಗಳು, ಸೌಲಭ್ಯ ವಂಚಿತ ಆದಾಗ, ಯಾವುದೇ ಒಂದು ಸಮುದಾಯ ಸೌಲಭ್ಯದಿಂದ ವಂಚಿತ ಆದಾಗ ಅಲ್ಲಿ ಒಂದು ಸಿಟ್ಟು ಬಂದರೆ, ಆ ಸಿಟ್ಟಿನ ಜೊತೆಗೆ ಏನಾದರೂ ಸಾಧನೆ ಮಾಡಲೇಬೇಕು ಅಂತ ಒಂದು ಸವಾಲು ಬಂದರೆ, ಛಲ ಬಂದರೆ ಅದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ವೀರೇಶ್ ಅವರು. ಶಿಕ್ಷಕ ಅಂದರೆ ಗುರು ಗೊತ್ತಿದೆ. ಗುರು ಅಂತಂದರೆ ಅದು ವಿರುದ್ಧವಾದ ಪದ ಲಘು. ಗುರುಗೆ ಮತ್ತೊಂದು ಪದ ಇಲ್ಲೇ ಇಲ್ಲ. ನನಗೆ ಒಮ್ಮೊಮ್ಮೆ ಅನಿಸ್ತದೆ, ಮುಂದಿನ ಜೀವನದಲ್ಲಿ, ಮುಂದಿನ ದಿನಗಳಲ್ಲಿ, ದಿನಮಾನಗಳಲ್ಲಿ ಒಳ್ಳೆಯ ಶಿಕ್ಷಕ ಸಿಗಲಿಲ್ಲೇನೋ ಅಂತ ಅನಿಸ್ತಾ ಇತ್ತು ನನಗೆ. ನಮ್ಮ ಗುರುಗಳೇ ಒಂದು ಹಂತದಲ್ಲಿ, ಒಂದು ಪದದಲ್ಲಿ ನಮಗೆಲ್ಲ ತುಂಬ ಜೀವನ ಕೊಟ್ಬಿಟ್ರು, ಜೀವ ಕೊಟ್ಟರು ಅಂತೇಳಿ. ಅಪ್ಪ ಅಮ್ಮ ನಮ್ಗೆ ಜೀವ ಕೊಟ್ಟಿದ್ರು, ನಂತರದಲ್ಲಿ ನಮ್ಮ ಗುರುಗಳೆಲ್ಲ ನಮ್ಗೆ ಜೀವನ ಕೊಟ್ಟಿದ್ರು. ಇವಾಗ ಹೀಗೆ ಅನಿಸ್ತದೆ, ವೀರೇಶ್ ಅವರು ನೋಡಿದ್ಮೇಲೆ, ಇಲ್ಲ ಶಿಕ್ಷಣ ಇಲಾಖೆ ಇನ್ನೊಂದಷ್ಟು ದಿನ ಜೀವಂತಿಕೆ ಇದೆ. ವೀರೇಶ್ ಶಿಕ್ಷಕರಿದ್ದಾರೆ ಅಂತಂದರೆ ನನಗೆ ಅನಿಸಿದ್ದೀನಿ, ತನ್ನ ಓನರ್ಶಿಪ್ ಅಂತ ಹೇಳ್ತೀವಿ ಆ ರೀತಿ ಶಾಲೆ ಇಟ್ಕೊಂಡದ್ದು. ನಂದು ಸರ್ಕಾರಿ ಶಾಲೆ ಅಲ್ಲ ಅದು ಅಂತ ಹೇಳಿ ಬೆಳಿಗ್ಗೆ ಹೋದ್ರೆ ಅವ್ರು ನನ್ನ ಮಕ್ಕಳು ಬಂದಿಲ್ಲ ಬರುವಂತ ಜೋಪಾನ ಮಾಡೋದು. ಇವತ್ತು ಯಾವ ಮಗು ಬರದೇ ಇದ್ರೆ ಮನೆಗೆ ಫೋನ್ ಮಾಡಿ ಯಾಕೆ ಬಂದಿಲ್ಲ ಅಂತ ಕೇಳೋದು ಅಪ್ಪ ಅಮ್ಮ ಮಾಡ್ತಾರೆ. ಆದರೆ ವೀರೇಶ್ವರು ಅಷ್ಟೇ ಮಾಡಲಿಲ್ಲ. ನನ್ನ ಮಕ್ಕಳು ಸ್ವಚ್ಛವಾಗಿರಬೇಕು ಅಂತ ಹೇಳಿ ಇವತ್ತಿನ ಕಾಲದಲ್ಲಿ ಏನಾದ್ರು ಹೋಗಿದ್ರೆ ಸರ್ಕಾರದ ದುಡ್ಡು ಬಂದಿಲ್ಲ ಸರ್ ಅಂತ ಕೇಳುವಂಥ ಜನರೇ ಜಾಸ್ತಿ ಸ್ವಚ್ಛತೆ ಯಾಕೆ ಮಾಡಿಲ್ಲ ಅಂತ ಹೇಳಿದ್ರೆ, ಶೌಚಾಲಯ ಕೊಡೋದಿದೆ ಅಂತ ಹೇಳಿದ್ರೆ ನೀವೇ ದುಡ್ಡು ಹಾಕಿಲ್ಲ ಸರ್ ನಮ್ಮನ್ನು ಕೇಳ್ತಾರೆ. ಅದನ್ನು ಹೊರತಾಗಿ ಅವರೇ ಸ್ವತಃ ಶೌಚಾಲಯವನ್ನು ಸ್ವಚ್ಛಗೊಳಿಸಿ, ನನ್ನ ಮಕ್ಕಳು ಆ ಶೌಚಾಲಯಕ್ಕೆ ಹೋಗಬೇಕಾದ್ರೆ ಅಲ್ಲಿ ಸ್ವಚ್ಛವಾಗಿರಬೇಕು. ನಾನು ಹೀಗೆ ಮನೆಯಲ್ಲಿ ನನ್ನ ಮಕ್ಕಳು ಶೌಚಾಲಯ ಹೋಗಬೇಕಾದ್ರೆ ಸ್ವಚ್ಛವಾದ ಶೌಚಾಲಯನ ನಾನು ಕ್ಲೀನ್ ಮಾಡ್ಕೊಡ್ತಾನೆ ನನ್ನ ಮಕ್ಕಳಿಗೆ. ಶಾಲೆ ಮಕ್ಕಳು ಕೂಡ ಅಷ್ಟೇ ಸ್ವಚ್ಛ ಇರುವಂಥ ಶೌಚಾಲಯ ಬೇಕು ಅಂತೇಳಿ ಯೋಚನೆ ಮಾಡಿದ್ದೆಲ್ಲ ನನಗನ್ನಿಸ್ತದೆ ಅದು ಒಂದು ದೊಡ್ಡ ಕಾಯಕ. ಇಲಾಖೆ ಶಿಕ್ಷಣ ಇಲಾಖೆ. ಸೊ ಅದಕ್ಕೆ ನಾನು ಕ್ಲಾಸ್ಗಳನ್ನು ಮಾಡಲು ಪ್ರಯತ್ನಿಸಿದ್ದೇನೆ. ಸೊ ಈಗ 60 ಲಕ್ಷ ರೂಪಾಯಿಗಳನ್ನು ಶಿಕ್ಷಣ ಇಲಾಖೆಗೆ ಅರ್ಕಲಗೂಡು ಅಡ್ಮಿನಿಸ್ಟ್ರೇಟಿವ್ ನಾನು ಮೀಸಲಿಟ್ಟಿದ್ದೇನೆ. ನಂತರ ಶಿಕ್ಷಕರು ಒಂದು ಸಮಾಜ ಭವಿಷ್ಯ ನಿರ್ಮಾಣ ಮಾಡೋರು. ಕೊಠಾರಿ ಹೇಳ್ತಾರೆ ಒಬ್ಬ ಶಿಕ್ಷಣ ಆಗುತ್ತೆ ಅಂತ, ನಿರ್ಮಾಣ ಆಗುತ್ತೆ. ಶಿಕ್ಷಕ ಒಬ್ಬ ಅಧಿಕಾರಿಯಾಗಿ ನನಗೆ ಒಂದು ಜೀಪ್ ಕೊಟ್ಟಿದ್ದಾರೆ, ಒಂದು ಕಚೇರಿ ಇದೆ. ಅಂದರೆ ನಾನು ಮಾಡಿದ ಪಾಠ ಮಕ್ಕಳ ಆಶೀರ್ವಾದ.
ಸೊ ಮತ್ತೆ ಹೇಳ್ತಾರೆ ಶಿಕ್ಷಕರು ಸೋಂಬೇರಿ ಆದರೆ ದೇಶನೇ ಸೋಂಬೇರಿ ಆಗುತ್ತೆ ಅನ್ನೋ ಮಾತು ಸೈಕಾಲಜಿಯಲ್ಲಿ ನಾನು ಓದಿದೆ. ಸೊ ಅಂದಿನಿಂದ ಒಂದು ದಿನ ಸಹ ಕೂತ್ಕೊಳ್ಳದೆ ಮಕ್ಕಳಿಗೆ ಪಾಠ ಮಾಡಿದ್ದಾರೆ. ಸೋಷಿಯಲ್ ಸಮಾಜ ವಿಜ್ಞಾನದಲ್ಲಿ 100ಕ್ಕೆ 100 ಅಂಕಗಳನ್ನು ಎಲ್ಲ ಮಕ್ಕಳು ಪಾಸ್ ಆಗುವಂತೆ ಒಂದು ಸುಲಭ ರೀತಿಯಲ್ಲಿ 5 ಗಂಟೆಗೆ ಹೋಗಿ ಆ ಮಕ್ಕಳನ್ನು ಬಡದಿರಿಸಿ ಇದು ಮಾಡಿದ್ವಿ. ಸೊ ಆದರೆ ನಮ್ಮ ದೇಶದ ರಕ್ಷಕ ಮಕ್ಕಳನ್ನು ಕಾಯುವಂತಹ ಕಾಯಕ. ಸೊ ಇಂತಹ ಕಾಯಕ ಇವತ್ತು ನಾನು ಶಿಕ್ಷಕನಾಗಬೇಕು ಅಂದರೆ ಈ ಜನ್ಮದಲ್ಲಿ ಆಗೋದಿಲ್ಲ, ಎಷ್ಟು ಜನ್ಮ ಎತ್ತಬೇಕಾಗ್ತದೆ. ಹಾಗಾಗಿ ಶಿಕ್ಷಕ ವೃತ್ತಿ ಬಹಳ ಪವಿತ್ರವಾದದ್ದು. ಇವತ್ತು ನನ್ನ ಒಬ್ಬ ಸ್ಟೂಡೆಂಟು ಇದಾಗಿದ್ದಾನೆ, ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾನೆ. ಸೊ ಅವನೊಂದು ಮೆಸೇಜ್ ಮಾಡಿದ್ದ, ಪೆನ್ ಹಿಡಿಯಲು ಅಕ್ಷರ ಕಲಿಸಿದ ಗುರು ಗನ್ ಹಿಡಿಯಲು चार ऑफिसर लोग लगा करके जाए और भीड़ न लगाए ज़्यादा, हम लोग एक साइड से जाए. ಶಿಕ್ಷಕ ದಿನಾಚರಣೆ ಈ ವರ್ಷದ ಶುಭಾಶಯಗಳನ್ನು ಸಮಸ್ತ ಶಿಕ್ಷಕರಿಗೆ ತಿಳಿಸ್ತಾ, ಬೇಲೂರು ತಾಲೂಕಿನಲ್ಲಿ ಇವತ್ತಿನ ಶೈಕ್ಷಣಿಕ ವ್ಯವಸ್ಥೆಯನ್ನು ಕುರಿತು ಮಾತಾಡಲಿಕ್ಕೆ ಖುಷಿ ಅನಿಸ್ತದೆ. ಪ್ರಾರಂಭಿಕವಾಗಿ ನಾವು ಇಲ್ಲಿಗೆ ಬಂದದಿಂದ ಇಲ್ಲಿವರೆಗೆ ಅನೇಕ ಶೈಕ್ಷಣಿಕ ಸುಧಾರಣೆಗಳನ್ನು ತಂದಿದ್ದೀವಿ. ಅದರಲ್ಲಿ ಮೊದಲನೇದಾಗಿ ಕಚೇರಿಗೆ CC ಕ್ಯಾಮರಾವನ್ನು ಅಳವಡಿಸ್ಕೊಂಡಿದ್ದೀವಿ. ನಾವೇ ನಮಗೆ ಸಮಯ ಪಾಲನೆ ಹಾಕೊಳ್ಳುವಂಥದ್ದು, ಕಚೇರಿಯಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ಸಿಬ್ಬಂದಿ ಬರಬೇಕು ಮತ್ತು ಶಿಕ್ಷಕರಿಗೆ ಏನೋ ಸವಲತ್ತುಗಳು ದೊರೆಯಬೇಕು, ಅವರನ್ನು ಸಕಾಲ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಸಮಯದ ಪಾಲನೆಯ ದೃಷ್ಟಿಯಿಂದ CC ಕ್ಯಾಮರಾವನ್ನು ಹಾಕೊಂಡಿದ್ದೀವಿ. ಅದು ಫಲಿತಾಂಶ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಜೊತೆಗೆ ಈ ವರ್ಷ ನಾವು ಹೊಸದಾಗಿ 21 ಶಾಲೆಗಳಲ್ಲಿ LKG UKGಯನ್ನು ಸರ್ಕಾರಿ ಶಾಲೆಗಳಲ್ಲಿ ಉತ್ತಮವಾದಂಥ ಒಂದು ಪ್ರತಿಕ್ರಿಯೆ ಬಂದಿದ್ದು, ಸುಮಾರು 4 ಇವತ್ತು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ LKG UKGಗಳಲ್ಲಿ ಕಲಿತಾ ಇದ್ದಾರೆ. ಖುಷಿ ಅನಿಸ್ತದೆ. ಎಲ್ಲ ಕೂಡ ಬಡವರ ಮಕ್ಕಳು, ಯಾರು ಆರ್ಥಿಕವಾಗಿ ತೊಂದರೆಯಲ್ಲಿದ್ದಂಥ ಮಕ್ಕಳು, ಮತ್ತು LKG UKGಯನ್ನು ಇಂಗ್ಲೀಷ್ ಮೀಡಿಯಮಲ್ಲಿ ಕಲಿಬೇಕು ಅನ್ನೋಂಥ ಮಕ್ಕಳು ಏನಿದ್ರು ಆ ಮಕ್ಕಳಿಗೆ ಇದೊಂದು ಕಲ್ಪವೃಕ್ಷ ಅಂತ ನಾವದು ಕೂಡ ಭಾವಿಸ್ತೀವಿ. ಯಾಕೆ ಅಂತ ಹೇಳಿದರೆ ಇವತ್ತು ಸಾಮಾನ್ಯ ವರ್ಗದ ಜನರು ಆಂಗ್ಲ ಭಾಷೆಗೆ ಖಾಸಗಿ ಶಾಲೆಗಳಲ್ಲಿ ಹೋಗಿಬಿಟ್ಟು ಇಂಗ್ಲೀಷ್ ಮೀಡಿಯಮಲ್ಲಿ ಕಲೀಲಿಕ್ಕೆ ಸಾಕಷ್ಟು ಹಣವನ್ನು ವ್ಯಯ ಮಾಡಬೇಕಾಗುತ್ತೆ. 1 ವರ್ಷ 2 ವರ್ಷ ಓದಂಥ ಮಕ್ಕಳು ನಂತರದಲ್ಲಿ ಪುನಃ ವಾಪಸ್ಸು TC ಕೊಡಿ ಅಂತೇಳಿ ಸರ್ಕಾರಿ ಶಾಲೆ ಬರುವಂಥ ಸನ್ನಿವೇಶ ಇತ್ತು. ಇದನ್ನರ್ಥಂಥ ಇಲಾಖೆ ಮತ್ತು ಸರ್ಕಾರ ಈಗಾಗಲೇ ನಿರ್ದೇಶನ ನೀಡಿದೆ. ಸರ್ಕಾರಿ ಶಾಲೆಗಳಲ್ಲಿ LKG UKG ಪ್ರಾರಂಭ ಮಾಡಬೇಕು, ಆಂಗ್ಲ ಮಾಧ್ಯಮವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಸುಮಾರು 29 ಶಾಲೆಗಳಲ್ಲಿ ನಾವು ದ್ವಿಭಾಷಾ ಪದ್ಧತಿಯನ್ನು, ಅಂದರೆ ಆಂಗ್ಲ ಭಾಷೆನೂ ಇದೆ, ಕನ್ನಡನೂ ಇದೆ ಅಂತ ಶಾಲೆಯನ್ನು ಪ್ರಾರಂಭ ಮಾಡಿದ್ದೀವಿ. ಮಕ್ಕಳ ಸಂಖ್ಯೆ ದೃಷ್ಟಿಯಲ್ಲಿ ಚೆನ್ನಾಗಿ ಉತ್ತಮ ಆಗಿದೆ ಅನ್ನೋಂಥದ್ದು ಭಾವನೆ ಇದೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅಥವಾ ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.